ಸಂಜೆ ನಾನು ಪಾತ್ರೆ ತೊಳೆಯೋಷ್ಟರಲ್ಲಿ ಮಳೆ ಅನ್ನೋದು ಶುರುವಾಗ್ಬಿಡ್ತು. ಲಾಸ್ಯ ಬಂದ್ಬಿಟ್ಟು ಅತ್ತೆ ಮಳೆ ಬರ್ತೈತೆ ಬೇಗ ಬೇಗ ತೊಳಿ ಅಂತಂದು ಹೇಳ್ತಾವಳೆ. ಸೊ ಮಣ್ಣಿನ ವಾಸನೆ ಅಂತೂ ತುಂಬಾ ಚೆನ್ನಾಗಿ ಬರ್ತಾ ಇತ್ತು ಮಳೆ ಬರ್ಬೇಕಾದ್ರೆ. ಅದಾದ್ಮೇಲೆ ಸ್ವಲ್ಪ ನಾನು ರೈಸ್ ಏನಾದ್ರು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದೆ. ಸಾಂಬಾರ್ ಏನೂ ಇರ್ಲಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ಒಗ್ಗರಣೆ ಅನ್ನ ಮಾಡ್ಕೊಳ್ಳೋಣ ಅಂತಂದು ಎಲ್ಲ ರೆಡಿ ಮಾಡ್ಕೊಂತಾ ಇದೀನಿ. ಸಂಜೆ ಇನ್ನೇನು ಕರೆಂಟ್ ಹೊರಟೋಗ್ಬಿಡುತ್ತೆ. ಮಳೆ ಬಂದ್ರೆ ಅಷ್ಟೇ, ನಮ್ಮ ಮೂರ್ ಸೈಡ್ ಅಂತೂ ಕರೆಂಟೇ ಇರಲ್ಲ ಹೇಳ್ರಿ, ನೈಟ್ ಫುಲ್ಲು. ಸೊ ಈಗ ನೋಡ್ತಾ ಇರ್ಬೋದು ಮಳೆ ಅನ್ನೋದು ಚೆನ್ನಾಗಿ ಬಂದ್ಬಿಡ್ತು. ಬೆಳಿಗ್ಗೆನೆ ರೆಡಿ ಆಗ್ಬಿಟ್ಟು ಪಾವಗಡ ಬಂದ್ವಿ. ನನ್ನ ಫ್ರೆಂಡ್ ಅವರು ಇದು ಗೋಲ್ಡ್ ತಗೋಬೇಕು ಅಂತಂದು ಹೇಳಿದ್ರು. ಹಾಗಾಗಿ ಬಂದ್ಬಿಟ್ಟು ಇಲ್ಲಿ ಡಿಸೈನ್ಸ್ ಎಲ್ಲ ನೋಡ್ತಾ ಇದ್ವಿ. ನನ್ಗೂ ವಾಲೆ ಜುಮ್ಕಿ ಅಂದ್ರೆ ತುಂಬಾ ಇಷ್ಟ, ಇನ್ನು ತಗೊಂಡಿಲ್ಲ. ಹಾಗಾಗಿ ವೇರ್ ಮಾಡಿ ನೋಡ್ತಾ ಇದ್ದೆ ಯಾವ್ದು ನನ್ನ ಕಿವಿಗೆ ಸೆಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ತುಂಬಾ ಚೆನ್ನಾಗಿತ್ತು ಈ ಡಿಸೈನ್ಸ್ ಎಲ್ಲಾನು. ಸೊ ನೋಡಿ, ಹಾಗೇನೆ ಲೆಂತಿ ವಿಡಿಯೋ ನನ್ನ ಮಂಜು ಪದ್ಮ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದೀನಿ. ಸೊ ಅಲ್ಲಿ ಇಂಟ್ರೆಸ್ಟ್ ಇರೋರು ಹೋಗ್ಬಿಟ್ಟು ಅಲ್ಲಿ ಲೆಂತಿ ವಿಡಿಯೋನ ನೋಡಬಹುದು. ಹಾಗೆ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಬಹುದು. ಸೊ ಇಲ್ಲಿ ನೋಡ್ತಾ ಇರಬಹುದು, ಈಗ ಉಳಿಕೆ ಆಗಿರೋದೆಲ್ಲ ನಾವು ಹಳೇದು ಎಲ್ಲ ತಗೊಂಡೋಗಿದ್ವಿ ಹೇಳ್ರಿ, ಅದೆಲ್ಲ ವೆಯ್ಟ್ ಮಾಡಿಸಿ ನೆಕ್ಸ್ಟ್ ಅವ್ರ ಬಿಲ್ ಎಲ್ಲ ಕೊಟ್ಟರು. ಆರ್ಡರ್ ಕೊಟ್ಟು ಬಂದ್ವಿ. ಅದು ರೆಡಿ ಆದ್ಮೇಲೆ ಮತ್ತೆ ಅವ್ರು ಫೋನ್ ಮಾಡ್ತಾರೆ, ಅವಾಗ ತಗೊಂಡೋಗ್ತಾರೆ ಬಂದು. ಆಮೇಲೆ ಮನೆಗೆ ಬಂದಿದ ತಕ್ಷಣ ಅಡಿಗೆ ಕೆಲಸಕ್ಕೆ ಅಂತ ಶುರು ಮಾಡ್ಕೊಂಡೆ. ಈ ರೀತಿ